ಸಾಕಷ್ಟು ವೇಳೆ ಆಗಿದೆ. ಪ್ರಕಾಶ್ ಎಲ್ಲಿದ್ದಾರೆ? ಪ್ರಕಾಶ್ ಇಲ್ವಾ? ಸ್ಟಾರ್ಟ್ ಮಾಡು ಪ್ರಕಾಶ್, ಜಲ್ದಿ ಮ್ಯಾಚ್ ಸ್ಟಾರ್ಟ್ ಮಾಡಿ. ಹಣ ಅಲ್ಲಿ ಹೊರಗಡೆ ಹೋಗ್ಬೇಕು, ದಯಮಾಡಿ ಮ್ಯಾಟ್ ಬಿಟ್ಟು ಹೊರಗಡೆ ಹೋಗಿ ಸರ್. ಅಲ್ಲಿ ಪ್ರೇಕ್ಷಕರು ಪಂದ್ಯಾಟದ ಕಾವು ಜಾಸ್ತಿ ಒಳಗೆ ಬಂದಿದೆ ಸರ್. ಆರಕ್ಷಕ ಸಿಬ್ಬಂದಿಯವರು ಸ್ವಲ್ಪ ಸರ್ ಅವ್ರನ್ನ ಹಿಂಬದಿ ಕಳಿಸ್ಬೇಕು. 3 ದಿನಗಳ ಕಾಲ ಸಾಕಷ್ಟು ಸಹಕಾರವನ್ನು ಕೂಡ ನೀವು ನೀಡಿದ್ದೀರಿ. ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅಭಿನಂದಿಸಿಕೊಳ್ತಾ, ಶ್ರೀ ಸಾಯಿ ಕಬಡ್ಡಿ ಕ್ಲಬ್ ನೆಲಮಂಗಲ ಇವರ ಸಂಯುಕ್ತಾಶ್ರಯದಲ್ಲಿ ಸಾಗಿ ಬಂದ ಪ್ರಥಮ ಆವೃತ್ತಿ ಹಾನಲ್ಲ ಬೆಳಕಿನ ಪಂದ್ಯಾಕೂಟದ ಫೈನಲ್ ಪಂದ್ಯಾಕೂಟ. ಪ್ರಥಮ ದಾಳಿ ಮೂಡಿ ಬರ್ತಾ ಇದೆ. ಲೋಹಿತ ಕರ್ನಾಟಕ ರಾಜ್ಯದ ನಾಯಕನಾಗಿ ಆಡಿದಂತ ಅನುಭವಿ ಆಟಗಾರ. ರಾಯಲ್ಸ್ ನಡೆದ ಅಂಗಳದಲ್ಲಿ 7 ಸರ್ವಾಂಗೀಣ ಡಿಫೆನ್ಸ್ ವಿರುದ್ಧವಾಗಿ ಅಂಕದ ಹುಡುಕಾಟ ಬರಬೇಕಾಗಿದೆ. 2 ಪ್ರಬಲ ಕಾರ್ನರ್ಗಳು ಅಂಕದ ಹುಡುಕಾಟ ಬರಬೇಕಾಗಿದೆ. ದಾಳಿಯಲ್ಲಿ ಜಾಸ್ತಿ ನಂಬರ್ 69 ಮಾಂಜಾ ಅದ್ಭುತವಾದ ಡುಕ್ಕಿ ಸ್ಕಿಲ್ ಮುಖ್ಯವಾಗಿ ಪ್ರಥಮ ಅಂಕನೇ ಡುಕ್ಕಿ ಬಂತು. ಇಲ್ಲಿ ಖಾತೆಯನ್ನ ಆರಂಭಿಸಿಕೊಳ್ತು ರಾಯಲ್ಸ್. 1-0 ಪಂದ್ಯಾಕೂಟ. ದಾಳಿಯಲ್ಲಿ ಜಾಸ್ತಿ ನಂಬರ್ 10 ಕಿರಣ ಕಾರ್ನರ್ ಭಾಗದಲ್ಲಿ ದೊಡ್ಡ ಕಾಣಬಂತ ಪ್ರಯತ್ನವಾಗಿತ್ತು. 7 ಸರ್ವಾಂಗೀಣ ಡಿಫೆನ್ಸ್ ವಿರುದ್ಧವಾಗಿ ಪ್ರಬಲ ಆಟಗಾರ ನಡುವೆ ಅಂಕಕ್ಕಾಗಿ ಸೆಣಸಾಟ ಬರ್ತಾರೆ. ಮತ್ತೆ ದಾಳಿಯಲ್ಲಿ ಜಾಸ್ತಿ ನಂಬರ್ 27 ಮನೋಜ್ ಗೌಡ. ಪ್ರೋ ಕಬಡ್ಡಿಯಲ್ಲಿ ಕೂಡ ಆಡಿದಂತ ಅನುಭವಿ ಆಟಗಾರ ಬೋನಸ್ ಆನ್ ಆಗಿರುವ ಸಂದರ್ಭ 6 ಡಿಫೆನ್ಸ್ ನಡುವೆ ಅಂಕದ ಹುಡುಕಾಟ ಬರ್ತಾ ಇದೆ. 1-0 ಪಂದ್ಯಾಕೂಟ. 2-0 ಪಂದ್ಯಾಕೂಟ. ಮಾಡು ಇಲ್ಲವೇ ಮಣಿ ದಾಳಿಯಲ್ಲಿ ಜಾಸ್ತಿ ನಂಬರ್ 5 ಕೃಪಾಸಾಗರ್. ಅಂಕದ ಹುಡುಕಾಟದಲ್ಲಿರುವಂತಹ ಅವಳಿ ತಡೆದ ಆಟಗಾರ ನಡುವೆ ಅಂಕಕ್ಕಾಗಿ ಸೆಣಸಾಟ ಬರಬೇಕಾಗಿದೆ. ಅದ್ಭುತವಾದ ಸಮೀಪದಲ್ಲಿ ಅಂಕಗಳ ಜೋಡಣೆ ಆಗ್ತಾ ಇದೆ. 2-1 ಪಂದ್ಯಾಕೂಟ. ಖಾತೆಯನ್ನ ಆರಂಭಿಸಿಕೊಳ್ತಾ ಇದೆ ಶ್ರೀ ಸಾಯಿ ನೆಲಮಂಗಲ. ದಾಳಿಯಲ್ಲಿ ಜಾಸ್ತಿ ನಂಬರ್ 1 ಕಿಶೋರ್. ಕಾರ್ನರ್ ವಿಭಾಗದಲ್ಲಿ ಅಂಕದ ಹುಡುಕಾಟದಲ್ಲಿರುವಂತಹ ದಾಳಿಗಾರ. 7 ಕೂಡ ಬೋನಸ್ ಆನ್ ಆಗಿದೆ. ಅದ್ಭುತವಾದ ಕಾಂಬಿನೇಷನ್ ಟ್ಯಾಕಲ್ ಬೇಸ್ ಲೈನ್ ಸಮೀಪದಲ್ಲಿ ಹೊಂದಾಣಿಕೆಯ ಅಂಕಗಳ ಜೋಡಣೆ ಆಗ್ತಾ ಇದೆ. 2-2 ಪಂದ್ಯಾಕೂಟ. ದಾಳಿಯಲ್ಲಿ ಜಾಸ್ತಿ ನಂಬರ್ 5 ಕೃಪಾಸಾಗರ್. 5 ಡಿಫೆನ್ಸ್ ನಡುವೆ ಜಾಸ್ತಿ ನಂಬರ್ 5 ಅಂಕಣದಲ್ಲಿ 5 ಜನ ಆಡಿದ್ದಾರೆ. ತಣ್ಣನೆ ಗಾಳಿ ಅವಾಗಿಂದ ಬೀಸ್ತಾ ಇಲ್ಲ, ಈಗ ಬಿಸಿ ಹೆಚ್ಚಾಗ್ತಾ ಇದೆ. ಫೈನಲ್ ಪಂದ್ಯಾಟದ ಕಾವು 2-2 ಪಂದ್ಯಾಕೂಟ. ಸಮಬಲದಲ್ಲಿ ಪಂದ್ಯಾಟ. ಒಂದೆಡೆ ಆತಿಥ್ಯ ತಡೆದ ಆಟಗಾರರು, ಎಲ್ಲ ವ್ಯವಸ್ಥೆ ಇದೆ, ಎಲ್ಲದೂ ಮಾಡೋಣ. ಲಾಸ್ಟ್ಗೆ ಎಲ್ಲ ಜಾಲಿ ಆಗೋಣ. ಜಾಲಿ ಪಂದ್ಯಾಟ ಮುಗಿದ ಮೇಲೆ ಇಲ್ಲೆಲ್ಲ ಖಾಲಿ ಅಲ್ವಾ? 3 ದಿನಗಳ ಕಾಲ ಸಾಕಷ್ಟು ಸುಸಜ್ಜಿತವಾಗಿ ಕಬಡ್ಡಿಯ ಹಬ್ಬವನ್ನ ನೆಲಮಂಗಲದಲ್ಲಿ ಶ್ರೀ ಸಾಯಿ ಕಬಡ್ಡಿ ಕ್ಲಬ್ ನೆಲಮಂಗಲದ ಸಂಘಟಕರು ನಡೆಸಿಕೊಟ್ರು. ನೋಡಿ, ಇಷ್ಟು ಚೆನ್ನಾಗಿ ಬಂದಿರುವಂತಹ ಪಂದ್ಯಾವಳಿ. ಒಂದು 6 ಚೇರ್ ಬೇಕಾಗುತ್ತೆ, ಆಟಗಾರರು ಔಟ್ ಆದವ್ರಿಗೆ ಕೊಡಬೇಕಾಗುತ್ತೆ. ನಮ್ಮ ಸ್ಥಳೀಯರು ಯಾರಾದರೂ ಅದಕ್ಕೆ ಸಪೋರ್ಟ್ ಮಾಡಿ ದಯವಿಟ್ಟು. ಮ್ಯಾಚ್ ಸ್ಟಾಪ್ ಆಯ್ತಲ್ಲ, ಅದಕ್ಕೆ ಸಪೋರ್ಟ್ ಮಾಡಿ ಅಲ್ಲಿ ನಡೆದಿದೆ.
ಥ್ಯಾಂಕ್ ಯು ಯಾರೆಲ್ಲ ಕೊಟ್ರಿ. ಇನ್ನೊಂದು ಚೇರ್, ಎಸ್ 6 ಚೇರ್ ಇದೆ. ಈ ಕಡೆ ಬಲಗಡೆಗೆ ಇನ್ನೊಂದು ಚೇರ್ ಕೊಡಿ, ಎಡಗಡೆಗೆ ಇನ್ನೊಂದು ಚೇರು, ಬಲಗಡೆಗೆ ಒಂದು ಚೇರ್ ಕೊಡಿ. ಇನ್ನೊಂದು ಚೇರ್ ಕೊಡಿ ಮುರಳಿ. ಈ ಕಡೆ ಇನ್ನೊಂದು ಚೇರ್ ಕೊಡಿ ಲೆಫ್ಟ್ ಸೈಡ್ಗೆ. ಇಷ್ಟು ಸೊಗಸಾಗಿ ಮೂಡಿ ಬರ್ತಾ ಇರೋ ಪಂದ್ಯಾವಳಿಯಲ್ಲಿ ಕೊನೆಯ ಪಂದ್ಯದಲ್ಲಿ ಯಾವುದೇ ಅಚಾತುರ್ಯ ಆಗೋದು ಬೇಡ, ದಯವಿಟ್ಟು ಸಹಕರಿಸಿ. ಈಗಾಗಲೇ 3 ನಿಮಿಷ ಆಗಿದೆ ಪಂದ್ಯ ಪ್ರಾರಂಭ ಆಗಿ. 2-2 ಸಮಬಲದ ಹೋರಾಟವನ್ನು ಮುಂದುವರಿಸಿವೆ ಎರಡೂ ತಂಡಗಳು ಕೂಡ. 2-2 ಪಂದ್ಯ ಸಾಗಿ ಬರ್ತಾ ಇದೆ. ಸಮಬಲದಲ್ಲಿ ಪಂದ್ಯಾಟ. ದಾಳಿಯಲ್ಲಿ ಮನೋಜ್ ಬೋನಸ್ ಆನ್ ಆಗಿದೆ. ಸಾಕಷ್ಟು ಒಳನುಗ್ಗಿ ಅಂಕದ ಹುಡುಕಾಟ ಕೂಡ ಬಂದಿದೆ. ಎಲ್ಲಿ ಸರ್ ಇಲ್ಲಿ ಬಾಕ್ಲೈನ್ ನ ಸಮೀಪದಲ್ಲಿ ಅಂಕಗಳ ಜೋಡಣೆ ಆಗ್ತಾ ಇದೆ. 3-2 ಪಂದ್ಯ ಕೂಟ. ಮತ್ತೆ ಒಂದು ಅಂಕದ ಮುನ್ನಡೆಯಲ್ಲಿ ರಾಯಲ್ಸ್ ಕಬಡ್ಡಿ ಕ್ಲಬ್ ತಡೆದಾಟಗಾರರು. ದಾಳಿಯಲ್ಲಿ ಕಿರಣ ಐವರ ಸರ್ವಾಂಗೀಣ ಡಿಫೆನ್ಸ್ ನಡುವೆ ವೇಗದ ದಾಳಿ ಮತ್ತು ಬಿಗ್ ಬಾಯ್. ಸರ್ ಗೊಂದಲ ಬೇಡ, ಏನಾಗಿಲ್ಲ ಸರ್. ಸಣ್ಣ ಪುಟ್ಟ ಹೊಡೆತಗಳು ಕಬಡ್ಡಿಯಲ್ಲಿ ಮಾಮೂಲಿ. ಈ ಭಾಗದಲ್ಲಿ ರಾಕಿ ಸೆಮಿಫೈನಲ್ ಪಂದ್ಯಾಟದ ಹೀರೋ ಅಂತಾನೆ ಹೇಳ್ಬೋದು. ಗಿರೀಶ್ ಬಸನಹಳ್ಳಿ ಅವರಿಂದ ನೆಲಮಂಗಲ ತಂಡದ ಯಾವುದೇ ಆಟಗಾರ ಒಂದು ಸೂಪರ್ ರೈಡ್ ಮಾಡಿದ್ರೆ 5,000 ರೂಗಳ ನಗದು ಘೋಷಣೆ ಆಗ್ತಾ ಇದೆ. ನಡುರಾತ್ರಿಯಲ್ಲಿ ಲಕ್ಷ್ಮೀ ಪುತ್ರರೆಂದುಕೊಳ್ತಿದ್ದಾರೆ. 5,000 ಯಾರ ಕಿಸೆಗೆ ಕಾದು ನೋಡಬೇಕಾಗಿದೆ. ಮೂರಲ್ಲಿ ಪಂದ್ಯ ಕೂಡ 3-on ಪ್ರಥಮ ಸೂಪರ್ ರೈಡ್ಗೆ ಮಾತ್ರ. ಕಬಡ್ಡಿಗೆ ಮತ್ತೆ ಪಂದ್ಯಾಟ ಪ್ರಾರಂಭಗೊಳ್ತಾ ಇದೆ. 3-3 ಪಂದ್ಯ ಕೂಡ 3-on ಮೂಜಿಯಲ್ಲಿ ಪಂದ್ಯಾಟ. ಇಲ್ಲಿ ಮನೋಜ್ ಅವರಿಂದ ಅಂಕಕ್ಕಾಗಿ ಸೆಣಸಾಟ ಬರ್ತಾ ಇದೆ. 3-on ಪ್ರಶಸ್ತಿ ಸುತ್ತಿನ ಪಂದ್ಯಗಳಲ್ಲಿ ಅದ್ಭುತವಾದ ವೇಗದ ದಾಳಿ ಬಂತು. ಮತ್ತೆ ಕವರ್ಸ್ ವಿಭಾಗದಲ್ಲಿ ಮಿಸ್ಟೇಕ್. 4-3 ಪಂದ್ಯಾಟ 4-3. ಕರಾಡಿಯಲ್ಲಿ ಕೃಪಾಸಾಗರ್ ಐವರ ಡಿಫೆನ್ಸ್ ನಡುವೆ ಅದ್ಭುತವಾದ ಡಬಲ್ ಟೈ ಹೋಲ್ಡ್ ಮಂಜ. ಅಷ್ಟೇ ಅದ್ಭುತವಾದ ಸಪೋರ್ಟ್ ರಾಗಿ ಹಾಗೂ ಶಿವ್ ಅವರಿಂದ ನೋಡ್ರಿ. ಮಂಜ ರಾಯಲ್ಸ್ ಕಷ್ಟದಲ್ಲಿದ್ದಾಗಲೆಲ್ಲ ಸರಿಯಾಗಿ ಗುರುತಿಸಿಕೊಳ್ತಾ ಇದ್ದಾನೆ. ಅದರಲ್ಲಿ ಜಾಸ್ತಿ ಮಟ್ಪಾಂಡಿ ಸಾಬಾನ್ ಮನೋಜ್ ಗೌಡನ್ನು ಪರಿಚಯಿಸಿಕೊಳ್ತಾ ಇದ್ದಾವೆ. ರನ್ನಿಂಗ್ ಆಡಕ್ಕೆ ಪ್ರಯತ್ನವಾಗಿತ್ತು. ನೇರವಾಗಿ ಈ ಭಾಗದ ಲೆಫ್ಟ್ ಇನ್ ಮೇಲೆ ಅಟ್ಯಾಕ್ ಬಂತು. 6-3 ಪಂದ್ಯಾಟ ಸಾಗಿ ಬರ್ತಾರೆ. 6-3 ಆಜಿ ಮೂಜಿಯಲ್ಲಿ ಪಂದ್ಯಾಟ. ಇಲ್ಲಿ ಅಂಕಕ್ಕಾಗಿ ಸೆಣಸಾಟ ಬರಬೇಕಾಗಿದೆ. ದಾಳಿಯಲ್ಲಿ ಕಿರಣ ನೆಲಮಂಗಲದ ಸ್ಥಳೀಯ ಪ್ರತಿಭೆ.
ಶಬ್ಬಾಸ್. 6-4 6-4. 6-4 ಬಂದೆ ಗುಡ್ಡ. ನಮ್ಮೊಂದಿಗೆ 10 ದಿನಗಳಿನ ಮುಂದಿನ ತೀರ್ಪುಗಾರರ ಕಾರ್ಯವನ್ನು ನಿರ್ವಹಿಸಿಕೊಳ್ತಾ ಇದ್ದಾರೆ. 4 ಡಿಫೆನ್ಸ್ ನಡುವೆ ಬೋನಸ್ ಆಫ್ ಆಗಿದೆ. ಹೆಡ್ಲೈನ್ ಡಿಫೆನ್ಸ್ ವಿರುದ್ಧವಾಗಿ ಅಂಕಕ್ಕಾಗಿ ಹುಡುಕಾಟವೇನು ಬಂತು. ಮತ್ತೆ ದಾಳಿಯಲ್ಲಿ ಜಾಸ್ತಿ ಮಟ್ಟ ಕಿರಣ ಇವನ್ನೆಲ್ಲ ಮಂಗಲದ ಬಾಹುಬಲಿ. ಅಂಕಗಳ ಎಷ್ಟು ಹೋಯ್ತು ಇದ್ದಾನೆ ಕಾದು ನೋಡಬೇಕಾಗಿದೆ. ಲೆಫ್ಟ್ ಹಾಗೂ ರೈಟ್ ಕವರ್ನಿಂದ ಬಂಧಿಸುವಂತ ಪ್ರಯತ್ನವೇನು ಬಂತು. ಎರಡು ಪ್ರಬಲ ಕಾರ್ನರ್ಗಳು. ಈ ಭಾಗದ ಕಾರ್ನಲ್ಲಿ ಮನೋಜ್, ಆ ಭಾಗದಲ್ಲಿ ಅದ್ಭುತವಾದ ಕಾಂಬಿನೇಷನ್ ಟ್ಯಾಕಲ್ ಮತ್ತು ಕವರ್ಸ್ ಹಾಗೂ ಏನ್ಗಳ ಹೊಂದಾಣಿಕೆ ಹಿಡಿತ ಅಂತಾನೆ ಹೇಳ್ಬೋದು. 7-4 ಬಂದೆ ಗುಡ್ಡ. 7-4. ಇಲ್ಲಿ ಕೊಂಚ ಚೇತರಿಸಿಕೊಳ್ಬೇಕಾಗಿದೆ. ಹಿಸ್ಟೋರಿಯಲ್ಲಿ ಜಾಸ್ತಿ ನಂಬರ್ 27 ಮನೋಜ್ ಗೌಡ. ತ್ರಿವಳಿ ಡಿಫೆಂಡರ್ಗಳ ನಡುವೆ ಹಿಡಿದರೆ 2 ಅಂಕ. ಮತ್ತೆ ಪಂದ್ಯಾಟದಲ್ಲಿ ಹಿಡಿತವನ್ನು ಸಾಧಿಸಿಕೊಳ್ಳುತ್ತಾ ಅವಕಾಶ ಸೃಷ್ಟಿಯಾಗಿದೆ. ಇನ್ನು ಪ್ರಬಲ ಕಾರ್ನರ್ಗಳು ಈ ಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಗುರುತಿಸಿದ ಅನುಭವಿ ನಾಯಕ. ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಬಂತು. 8-4 ಮುನ್ನಡೆ ಸಾಗಿ ಬರ್ತಾ ಇದ್ದ. 8-4 4 ಅಂಕದ ಮುನ್ನಡೆಯಲ್ಲಿರುವಂತ ರಾಯಲ್ಸ್ ಅದ್ಭುತವಾದ ಎಸ್ಕೇಪಿಂಗ್ ರೂಟ್ ಏನು ಬಂತು. ಅಷ್ಟೇ ಅದ್ಭುತವಾದ ಟ್ಯಾಕಲ್ ಅನ್ನು ಕೂಡ ನೋಡಬಹುದಾಗಿದೆ. ಇನ್ನೇನು ಮಿಡ್ಲೈನ್ ಸಮೀಪದಲ್ಲಿ ದಾಳಿಗಾರರು ಬಂದಿರುವಾಗ್ತಾ ಇದ್ದ ಅಂತಿಮ ಆಟಗಾರ ಉಳಿದಿರುವೆಯಲ್ಲಿ ಆಲ್ಔಟ್ ನ ಅಂಕಗಳ ಲಭಿಗೆ ಲೋಗೋ ಅಂಕದ ಲಾಭವನ್ನು ಪಡೆದುಕೊಳ್ತಾ ಇದ್ದ. 12-5 ಪಂದ್ಯಾಟ ಮತ್ತೆ 7 ಅಂಕದ ಮುನ್ನಡೆಯನ್ನು ಉಳಿಸಿಕೊಳ್ತಾ ಇದ್ದ ರಾಯಲ್ಸ್ ಕಬಡ್ಡಿ ಕ್ಲಬ್. ಗೆದ್ದರೆ 66,000 ಆಕರ್ಷಕ ಚಿನ್ನ ಬೆಳ್ಳಿ ಲೇಪಿತ ಪಾರದರ್ಶಕ ಈಗಾಗಲೇ ವೇದಿಕೆ ಮುಂಭಾಗದಲ್ಲಿ ಸಜ್ಜಾಗಿಕೊಂಡಿದೆ. ಪ್ರಥಮ 6ಕ್ಕೆ ಚಾಂಪಿಯನ್ಗಳು ಯಾರಾಗ್ತಾರೆ ಕಾದು ನೋಡೋಣ. ಅದಾರಲ್ಲಿ ಚಸ್ರಮತ್ರಿ ತ್ರಿಭುವನ್ ಅನುಭವಿ ಆಟಗಾರ ತಮ್ಮ ಅನುಭವವನ್ನು ತಾರೆ ಎನ್ನಬೇಕಾಗಿದೆ. 7 ಸರ್ವಾಂಗೀಣ ಡಿಫೆನ್ಸ್ ನಡುವೆ ಅಂಕದ ಹುಡುಕಾಟ ಬರ್ತಾ ಇದೆ. ಪಂದ್ಯದೋಡಿಯಲ್ಲಿ ಕಿಶೋರ್ ಜಾಸ್ತಿ ಬರುವ ಬೋನಸ್ ಆನ್ ಆಗಿದೆ. ಸ್ಪಷ್ಟ ಅಂಕದ ಮುನ್ನಡೆಯಲ್ಲಿರುವಂತ ರಾಯಲ್ಸ್ ತಂಡದ ಆಟಗಾರರು. ಭಾಗದಲ್ಲಿ ಜೋಶ್ ಬಂದ್ರೆ ಪಕ್ಕ ಅಂಕಣಕ್ಕೆ ಸಪೋರ್ಟ್ ಬಂದಂತೆ ಇರುತ್ತೆ. ಸ್ಥಳೀಯ ಪ್ರತಿಭೆಗಳಿಗೆ ಸ್ವಲ್ಪ ಜೋಶ್ ಬರಬೇಕಾಗಿದೆ. ಮತ್ತೆ ದಾಳಿಯಲ್ಲಿ ಜಾಸ್ತಿ ನಂಬರ್ 5 ಕೃಪಾ ಸಾಗರ್ ಯುವ ಸೀರೀಸ್ ನಲ್ಲಿ ಕೂಡ ಮಿಂಚಿದಂತ ಆಟಗಾರ. ಸೂಪರ್ ರೈಡ್ಗೆ 5,000 ಆಗಿದ್ದೇನೋ ಘೋಷಣೆ ಆಗಿದೆ. ಆದ್ರೆ ಯಾವುದೇ ಸೂಪರ್ ರೈಡ್ ಬರ್ತಾ ಇಲ್ವಲ್ಲ ಸರ್, ಏನ್ ಮಾಡೋಣ. 5,000 ಗಟ್ಟಿ ನೋಟು ಹಾಗೆ ಉಳಿತಾ ಇದೆ. ದ್ವಿತೀಯಾರ್ಧದಲ್ಲಿ ಕಿಸ್ಸೆಗೆ ಪಕ್ಕ ಕತ್ರಿ ಬಿಡುವ ಎಲ್ಲ ಸಾಧ್ಯತೆಗಳಿದೆ. ಕಾದು ನೋಡು. ಅಂಕದೊಂದಿಗೆ ಮಾಡುವ ವೇಳೆಯಲ್ಲಿ ಅಂತರವನ್ನು ಹೆಚ್ಚಿಸಿಕೊಳ್ತಾ ಇದೆ ರಾಯಲ್ಸ್ ಕಬಡ್ಡಿ ಕ್ಲಬ್. 15-5 ಪಂದ್ಯಗೊಂಡ 10 ಅಂಕದ ಸ್ಪಷ್ಟ ಮುನ್ನಡೆಯಲ್ಲಿ ರಾಯಲ್ಸ್ ಕಬಡ್ಡಿ ಕ್ಲಬ್ ತಂಡದ ಆಟಗಾರರು.
ಲೆಕ್ಕಾಚಾರದ ಪ್ರಕಾರ ಪ್ರಥಮಾರ್ಧದ ಅಂತಿಮ ದಾಳಿ ಬಾಕಿ ಉಳಿತಾ ಇದ್ದ. ಅಂತಿಮ ದಾಳಿಯಲ್ಲಿ ತ್ರಿಭುವನ್ ಜಸ್ರ ಮತ್ರಿ ಅದ್ಭುತವಾದ ಜೈಂಟ್ ಟ್ಯಾಕಲ್ ಬಂತು. ಮಂಚ ಹಾಗೂ ರಾಕಿಯ ಮುಖ್ಯವಾಗಿ ಕಾರ್ನರ್ ಅಲ್ಲಿ ಚಿನ್ನವನ್ನೇ ಇಟ್ಟಿದ್ದಾರೆ ರಾಯಲ್ಸ್ ತಂಡದ ಆಟಗಾರರು. ರಾಕಿ ಇವ KGF ನ ರಾಕಿ ಅಲ್ಲ ಸರ್, ಕಬಡ್ಡಿಯ ರಾಕಿ. ಕಾರ್ನರ್ ಬಂದಿದೆ. ತ್ರಿವಳಿ ಡಿಫೆಂಡರ್ ಗಳ ನಡುವೆ ರಿವರ್ಸ್ ಹ್ಯಾಂಡ್ ಟಚ್ ವರ್ಕೌಟ್ ಆಗ್ತಾ ಇದೆ. ಪ್ರಥಮಾರ್ಧದಲ್ಲಿ ಸ್ವಲ್ಪ ಮಟ್ಟಿಗೆ ಮೇಲುಗೈ ಸಾಧಿಸಿರೋದು. ಇದೀಗ ರಾಯಲ್ಸ್ ತಂಡ ವಾಪಸ್ ಆಟಕ್ಕೆ ಇನ್ನಷ್ಟು ಅವಕಾಶ ಇದೆ, ಇನ್ನಷ್ಟು ಸಮಯ ಕೂಡ ಇದೆ. 10 ನಿಮಿಷಗಳ ಆಟದಲ್ಲಿ 12 ಅಂಕಗಳ ಅಂತರವನ್ನು ಮೆಟ್ಟಿ ನಿಲ್ಲಬೇಕಾಗಿದೆ. ಒಂದು ಜೋರಾದ ಭರ್ಜರಿ ಆಟದ ಪ್ರದರ್ಶನ ಬೇಕಾಗಿರೋದು ಶ್ರೀ ಸಾಯಿ ನೆಲಮಂಗಲದ ವತಿಯಿಂದ. ಇದೀಗ ದ್ವಿತೀಯಾರ್ಧದ ಆರಂಭ. ಇದೀಗ 17-5ರಲ್ಲಿ 12 ಅಂಕಗಳ ಅಂತರದಲ್ಲಿ ದ್ವಿತೀಯಾರ್ಧದ ಆರಂಭ. 17 ಅಂಕಗಳನ್ನು ರಾಯಲ್ಸ್ ತಂಡ, ಸ್ವಲ್ಪ ಸೌಂಡ್ ರೈಸ್ ಮಾಡ್ಕೊಳ್ಳಿ ಮೈಕಿದ್ದು. 17 ಅಂಕಗಳನ್ನು ರಾಯಲ್ಸ್ ತಂಡ, 5 ಅಂಕಗಳನ್ನು ಶ್ರೀ ಸಾಯಿ ನೆಲಮಂಗಲ. ಇಲ್ಲಿಂದ ಪಂದ್ಯದ ಗತಿ ಬದಲಾಗಲಿದೆಯಾ ಕಾದು ನೋಡ್ಬೇಕಂತ. ಒಂದು ಸೂಪರ್ ಟ್ಯಾಕಲ್ ಮ್ಯಾಚ್ ಅನ್ನು ಬದಲಾಯಿಸಬಂದು ಅಂತೂ ಇಂತೂ ಟ್ಯಾಕಲ್ ಬಂತು. ಎಸ್, ಬರುತ್ತೆ ಇನ್ನೂ ಬರುತ್ತೆ. ನೀವು ಇದೇ ತರ ಪ್ರೋತ್ಸಾಹ ಕೊಡ್ತಾ ಇದ್ರೆ ಖಂಡಿತವಾಗ್ಲೂ ಬರುತ್ತೆ. ಕಾಯ್ರಿ. ಬಂದ್ರು ಕೃಪಾ ಸಾಗರ್. ಸ್ವಲ್ಪ ತಾಳ್ಮೆ ತಗೋಬೇಕಿತ್ತು. ಒಂದು ರೈಡ್ ವಾಪಸ್ ಆಡ್ಬೋದಿತ್ತೇನಪ್ಪ. ಬೇಗ ಆತರ ಬಿಟ್ರು, ಸ್ವಲ್ಪ ಟೈಮ್ ತಗೊಳ್ಬೇಕಿತ್ತು. ಬಟ್ ಈಗ ಟ್ಯಾಕಲ್ ಬಂದಿದೆ ಕವರ್ ಜಾಗದಿಂದ. ಶ್ರೇಯಸ್ ಈ ಟ್ಯಾಕಲ್ ಮಾಡ್ಕೊಳ್ಳೋದ್ರೊಂದಿಗೆ ನೀರು ಕೊಡಿ, ಅಲ್ಲಿ ಆಟಗಾರರಿಗೆ ನೀರು ಕೊಡಿ, ಅಂಪೈರ್ಸ್ಗೂ ಸ್ವಲ್ಪ ನೀರು ಕೊಡಿ. ದಯವಿಟ್ಟು ಆಟಗಾರರಿಗೆ ನೀರು ಕೊಡಿ ನಮ್ಮ ಆಯೋಜಕರು. ಎಸ್, ಆರಂಭ ಸ್ವಲ್ಪ ಚೆನ್ನಾಗಿ ಸಿಕ್ಕಿತ್ತು, ಮತ್ತೆ ಎಡವಿದ್ದಾರೆ. ಕೃಪಾಸಾಗರ್ ಆಪತ್ಬಂಧವ ಆಗ್ತಾರೆ ಅಂದ್ಕೊಂಡ್ವಿ, ಆದರೆ ಅದಕ್ಕೆ ಅವಕಾಶ ಕೊಡಲಿಲ್ಲ ರಾಯಲ್ಸ್ನ ಡಿಫೆನ್ಸ್. ಇನ್ನೂ ಅವಕಾಶ ಇದೆ. ಕಿರಣ್ ಇದ್ದಾರೆ, ಮನೋಜ್ ಇದ್ದಾರೆ. ಇನ್ನೊಂದು ಸೂಪರ್ ಟ್ಯಾಕಲ್ ಬಂದರೆ ಅಂಕಗಳ ಅಂತರ ಕಡಿಮೆ ಆಗ್ತಾ ಹೋಗುತ್ತೆ. ನೀರು ಕೊಡಿ, ನೀರು ದಯವಿಟ್ಟು. ನೀರು ಕೇಳಿದರೆ ಪಾನಕ ನೀಡುತ್ತಾರೆ ಇಲ್ಲಿ ಅಂತ. ನೀವು ನೀರು ಕೇಳಿದ್ರೆ ನಾವು ಜ್ಯೂಸ್ ಕೊಡ್ತೀವಿ, ತಗೊಳ್ಳಿ. ಏನು ಮಿಕ್ಸ್ ಆಗಿಲ್ಲ, ಬೇಜಾರಾಗಬೇಡಿ. ಎಸ್, ಮನೋಜ್ ಕಳೆದ ಬಾರಿ ಟ್ಯಾಕಲ್ ಮಾಡಿದ್ದು ಇದೇ ಇಬ್ಬರು, ಮನೋಜ್ ಹಾಗೆ ಕಿರಣ್. ಮನೋಜ್ ಅವರನ್ನ ಟ್ಯಾಕಲ್ ಮಾಡೋದ್ರಲ್ಲಿ ಮತ್ತೆ ಮನೋಜ್ ಮತ್ತೆ ಕಿರಣ್ ಯಶಸ್ವಿ ಆಗ್ತಾರ ಕಾದು ನೋಡ್ಬೇಕು. ಸೇಡ್ ತೀರ್ಸ್ಕೊಳ್ಳೋಕೆ ನಾನೇ ರೇಡ್ ಮಾಡ್ತೀನಿ ಅಂತ ಮನೋಜ್ ಬಂದಿದ್ದಾರೆ. ಸೇಡ್ ತೀರ್ಸ್ಕೊಳ್ತಾರ ಅಥವಾ ಚಾನ್ಸ್ ಕೊಡ್ತಾರ, ಮತ್ತೆ ಟ್ಯಾಕಲ್ ಮಾಡ್ತಾರ. ಸೂಪರ್ ಡಿಫೆನ್ಸ್, ಸೂಪರ್ ಆದಂತ ಡಿಫೆನ್ಸ್. ಎಲ್ಲೂ ಕೂಡ ರೇಡರ್ಗೆ ಅವಕಾಶ ಕೊಡಲಿಲ್ಲ ಪಾಯಿಂಟ್ ತೆಗೆದುಕೊಳ್ಳೋಕೆ. ಒಳ್ಳೆ ಡಿಫೆನ್ಸ್ ತೋರಿಸಿದ್ರು, ಅದೇ ರೀತಿ ಒಳ್ಳೆ ರೈಡ್ ಬೇಕಿದೆ. ಕಿರಣ್ ಅವರ ನೈಜ ಆಟ ನಮಗೆ ಬೇಕಾಗಿದೆ. ಭಾರತ ತಂಡದ ತರಬೇತಿ ಶಿಬಿರದಲ್ಲಿ ಇಂದು ಬಂದಂತ ಕಿರಣ್ ಕಬಡ್ಡಿ ಆಟದ ಬಹುತೇಕ ಸ್ಕಿಲ್ಗಳನ್ನು ಹೊಂದಿದ್ದಾರೆ. ಬೋನಸ್ ಪಾಯಿಂಟ್ ಅನ್ನು ಕೊಡಲಾಗ್ತಾ ಇದೆ. ಬೋನಸ್ ಗೆರನ್ನ ಈಸಿಯಾಗಿ ನೀಡಲಾಗ್ತಾ ಇದೆ. ಅದನ್ನು ತೆಗೆದುಕೊಂಡು ವಾಪಸ್ ಆಗ್ತಾ ಇದ್ದಾರೆ ಕಿರಣ್. ಡಿಫೆನ್ಸ್ಗೆ ಒತ್ತನ್ನು ಕೊಡ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್ ಮತ್ತೆ ಅವಕಾಶ ಇದೆ. ಮತ್ತೆ ಟ್ಯಾಕಲ್ ಮಾಡ್ತಾರ, 2 ಅಂಕಗಳು ಬರುತ್ತೆ. ಈ 2 ಅಂಕ ಬಂದ್ರೆ ಮತ್ತೆ ಅಂಕಗಳ ಅಂತರ ಕಡಿಮೆ ಆಗುತ್ತೆ. ಇದು ಕಬಡ್ಡಿಯ ನಿಜವಾದ ರೂಪ. ಮೇಲುಗೈ ಸಾಧಿಸಿದ್ರು ಕೂಡ ದ್ವಿತೀಯಾರ್ಧದಲ್ಲಿ ನಾವು ವಾಪಸ್ ಬರಬಲ್ಲವಂತ ಶ್ರೀ ಸಾಯಿ ನೆಲಮಂಗಲ ತೋರಿಸ್ತಾರ. ವಾಪಸ್ ಆಟಿಗೆ ಅವಕಾಶ ಇದೆಯಾ? ಮನೋಜ್ ಮತ್ತೊಮ್ಮೆ, ಮನೋಜ್ ವರ್ಸಸ್ ಕಿರಣ್. ಈ ಬಾರಿ ಅವಕಾಶ ಇರ್ತದೆ. 2+2 4 ಅಂಕಗಳು
ಮನೋಜ್ ಈ ಬಾರಿ ಮತ್ತೆ ಯಶಸ್ವಿ ಆಗ್ತಾ ಇದೆ. ಆಲ್ಔಟ್ನ ಪಾಯಿಂಟ್ಸ್ ಕೂಡ ಪಡ್ಕೊಳ್ತಾ ಇದ್ದಾರೆ. 22-8 ಸ್ವಲ್ಪ ಅಂತರ ಹೆಚ್ಚಾಗಿದೆ. ಬಟ್ ಇನ್ನೂ ಸಮಯ ಇದೆ, ಬಹುತೇಕ 7.25 ನಿಮಿಷ ಇದೆ. ಇನ್ನಷ್ಟು ಪಾಯಿಂಟ್ಗಳು ಬರೋದಕ್ಕೆ ಅವಕಾಶ ಇದೆಯಾ? ಏನಾದರೂ ಮಾಡ್ತಾರ ಕೃಪಾ ಸಾಗರ್? ಆಪತ್ ಬಾಂಧವ ಆಗ್ತಾರ? ಮಲ್ಟಿಪಲ್ ರೈಟ್ ಪಾಯಿಂಟ್ಸ್ ಬೇಕಿದೆ, ಸೂಪರ್ ರೇಡ್ಗಳು ಬೇಕಿದೆ, ಬೋನಸ್ ಬೇಕಿದೆ. ಯಾವ ಆಲೋಚನೆಯಲ್ಲಿ ದಾಳಿಗೆ ಇಳಿದಿದ್ದಾರೆ ಕಾದು ನೋಡಬೇಕಿದೆ. ಅತಿದಿತ್ತ ಓಡಾಟ ಲೆಫ್ಟ್ ಈ ಬಾರಿ ಬರ್ತಾ ಇದೆ. 1 ಪಾಯಿಂಟ್ ಟೈಮನ್ನು ಸೇವ್ ಮಾಡಬೇಕಿದೆ. ಬೋನಸ್ ಆಗಿಲ್ಲ ಅಂತಾರೆ ಅಂಪೈರ್ ನಂಜೇಶ್ ಗೌಡ್. ಅಂತಾರಾಷ್ಟ್ರೀಯ ತೀರ್ಪುಗಾರರು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ನಮ್ಮ ತೀರ್ಪುಗಾರರಿಗೆ ಹದ್ದಿನ ಕಣ್ಣುಗಳಿರುತ್ತೆ, ಬಹಳ ಸೂಪರ್ ಆಗಿ ಅಬ್ಸರ್ವ್ ಮಾಡ್ತಾರೆ. 3 ದಿನಗಳಿಂದ ಕೂಡ ಸತತವಾಗಿ ಯಾವುದೇ ಕಹಿಗಣ್ಣೆ ನಡೆಯದಾಗೆ. ಇಲ್ಲೊಂದು ಟಚ್ ಪಾಯಿಂಟ್ ಮಂಜು, ಚುರುಕಾದ ಪಾದಚಲನೆ, ಬಿರುಸಿನ ಬಾಣದಂತೆ ಬರ್ತಾ ಇದೆ ಟೋ ಟಚ್. ಆ ಟೋ ಟಚ್ನ ಮುಖಾಂತರ ಒಂದು ಅಂಕವನ್ನು ಪಡೆದು ಮಂಜು ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. 7 ನಿಮಿಷಗಳ ಆಟ ಬಾಕಿ ಇದೆ. 23-9. ಸಾಕಷ್ಟು ಶ್ರಮ ಪಡಬೇಕಾಗಿದೆ. ಈಸಿ ಇಲ್ಲ ರಾಯಲ್ಸ್ ತಂಡ. ಫೈನಲ್ ಹಂತಕ್ಕೆ ಬರಬೇಕಾದ್ರೆ ಅವರು ಕೂಡ ಸಾಕಷ್ಟು ಶ್ರಮ ಪಟ್ಟು ಬಂದಿರ್ತಾರೆ. ಆ ತಂಡದ ವಿರುದ್ಧ ಮತ್ತಷ್ಟು ಅಂಕಗಳನ್ನು ಕಲೆ ಹಾಕಬೇಕಾದ್ರೆ ಸಾಕಷ್ಟು ಶ್ರಮ ಪಡಬೇಕಾಗುತ್ತೆ. ಡಿಫೆನ್ಸ್ ಕೂಡ ಬಲಿಷ್ಠವಾಗಿದೆ. ಮನೋಜ್ ರಾವ್ನ ಬಂಧಿಸೋದ್ರಲ್ಲಿ ಒಮ್ಮೆ ಮಾತ್ರ ಯಶಸ್ವಿಯಾಗಿರೋದು ಶ್ರೀ ಸಾಯಿ ನೆಲಮಂಗಲ. ಮತ್ತೆ ಮನೋಜ್ ರಾವ್ನ ಬಂಧಿಸಬೇಕಾಗುತ್ತೆ. ಒಂದು ಆಲ್ಔಟ್ ಅನ್ನು ಪಡೆದ್ರೆ ಪಂದ್ಯ ಮತ್ತೆ ಸ್ವಲ್ಪ ಹತ್ತಿರಕ್ಕೆ ಬರೋದ್ರಲ್ಲಿ ಅನುಮಾನ ಇಲ್ಲ. ಅದು ಕೂಡ ಪಾಯಿಂಟ್ ಕೊಡದೆ ಆಡಬೇಕಾಗತ್ತೆ. ಆ ಪ್ರದರ್ಶನ ಶ್ರೀ ಸಾಯಿ ನೆಲಮಂಗಲದಿಂದ ಸಾಧ್ಯನಾ? ಬೋನಸ್ ಮಾಡುವ ಪ್ರಯತ್ನ ರನ್ನಿಂಗ್ನಲ್ಲಿ ಆಗಿದೆಯಾ ಕಾದು ನೋಡಬೇಕು ತೀರ್ಪುಗಾರರ ತೀರ್ಮಾನಕ್ಕಾಗಿ. ಇಲ್ಲೊಂದು ಅಡ್ವಾನ್ಸ್ ಟ್ಯಾಕಲ್ನ ಪ್ರಯತ್ನ ಶ್ರಮಕ್ಕೆ ನೀಡ್ತಾ ಇದ್ದಾರೆ ಕೃಪಾ ಸಾಗರ್. ಮತ್ತು ಬೋನಸ್ ಅಂಕದ ಸಂಪಾದನೆ ಈ ಬಾರಿ ಕಳೆದ ಬಾರಿ ಆಗಿರಲಿಲ್ಲ, ಈ ಬಾರಿ ಯಶಸ್ವಿಯಾಗಿದ್ದಾರೆ ಬೋನಸ್ ಮಾಡೋದು. ಮಂಜ ತಮ್ಮ ತಂಡ ಫೈನಲ್ಗೆ ಬರುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಆಟಗಾರ. ಅಡ್ವಾನ್ಸ್ ಟ್ಯಾಕಲ್ ಕಿರಣ್. ಆಲ್ರೌಂಡರ್ ಆಟದ ಪ್ರದರ್ಶನ ಕಿರಣ್ ಕಡೆಯಿಂದ ಬರ್ತಾರೆ. ಆಂಕಲ್ ಹೋಲ್ಡ್ನ ಮುಖಾಂತರ ಲೆಫ್ಟ್ ಕಾರ್ನರ್ ಜಾಗದಲ್ಲಿ ಬಹಳ ಸೊಗಸಾಗಿ ತೆಗೆದುಕೊಂಡಿದ್ದಾರೆ. 23-11. ಮತ್ತೆ ವೇಗವಾಗಿ ಸಾಗ್ತಾ ಇದೆ ಪಂದ್ಯ. ಮತ್ತೆ ಕೃಪಾ ಸಾಗರ್ ಬೋನಸ್ ಮಾಡುವ ಪ್ರಯತ್ನ, ಚುರುಕಾದ ಪಾದಚಲನೆ, ಟಚ್ ಮಾಡುವ ಪ್ರಯತ್ನ ಎಲ್ಲೂ ಕಾಣ್ತಾ ಇಲ್ಲ. ಆದರೆ ಈ ಬಾರಿ ಬೋನಸ್ ಆಗಿಲ್ಲ, ಕಂಪ್ಲೀಟ್ ಆಗಿ ಕ್ರಾಸ್ ಆಗಿಲ್ಲ. ತೀರ್ಪುಗಾರರ ತೀರ್ಮಾನ ಇದೆ. ಬಹಳ ಹತ್ತಿರದಲ್ಲಿ ಗಮನಿಸ್ತಾ ಇದ್ದಾರೆ ತೀರ್ಪುಗಾರರು. 23-11. 6 ನಿಮಿಷಗಳ ಆಟ ಬಾಕಿ ಇದೆ. 12 ಅಂಕಗಳ ಅಂತರ ಇದೆ. ಆಲ್ಔಟ್ ಅನ್ನು ಪಡೀಲೇಬೇಕಾದ ಒತ್ತಡ ಶ್ರೀ ಸಾಯಿ ನೆಲಮಂಗಲ ತಂಡಕ್ಕೆ. ಆದರೆ ಪಂದ್ಯವನ್ನು ನಿಧಾನಗತಿಗೊಳಿಸುವ ಆಲೋಚನೆ ಇರೋದು ರಾಯಲ್ಸ್ ಅಕಾಡೆಮಿ ತಂಡಕ್ಕೆ. ನಿಧಾನ, ತಾಳ್ಮೆ ಇರಲಿ. ಲೈನ್ ಔಟ್ ಆದರೆ ಅಂಪೈರ್ ಖಂಡಿತವಾಗ್ಲೂ ಕೊಡ್ತಾರೆ. ಕಾಯ್ತಾ ಇದೆ. ಮತ್ತೆ ಕೃಪಾ ಸಾಗರ್ ಸತತ ದಾಳಿಗಳಲ್ಲಿ ಕಳೆದ ಬಾರಿ ಬೋನಸ್ ಆಗಿಲ್ಲ, ಈ ಬಾರಿ ಮತ್ತೆ ಪ್ರಯತ್ನ ಮಾಡ್ತಾರೆ. ಈ ಬಾರಿ ಟಚ್ ಪಾಯಿಂಟ್ ಪ್ರಯತ್ನ ಮಾಡಿದ್ದಾರೆ. ಮನೋಜ್ ಅವ್ರನ್ನ ಅಟ್ಯಾಕ್ ಮಾಡೋ ಪ್ರಯತ್ನ, ಆದರೆ ಮನೋಜ್ ಟೈಲ್ ಆಗಿದ್ದಾರೆ. ಟಚ್ ಪಾಯಿಂಟ್ ಸಿಕ್ಕಿದೆ. ಪ್ರಮುಖ ಡಿಫೆಂಡರ್ ಬರಬಾರ್ದು. ಒಳ್ಳೆ ಪ್ರಯತ್ನ. ಮತ್ತೊಮ್ಮೆ ಮನೋಜ್ ಪ್ರೋ ಕಬಡ್ಡಿಯ ಆಟಗಾರ ಏಕಾಂಗಿಯಾಗಿ ದಾಳಿ ವಿಭಾಗವನ್ನು ತಮ್ಮ ಜವಾಬ್ದಾರಿಗೆ ತೆಗೆದುಕೊಂಡಿದ್ದಾರೆ. ದಾಳಿಯ ವಿಭಾಗವನ್ನು ತಮ್ಮ ಹೆಗಲ ಮೇಲೆ ಹೊತ್ತು ತಮ್ಮ ತಂಡವನ್ನು ಫೈನಲ್ಗೆ ಕರೆದುಕೊಂಡು ಬರೋದ್ರಲ್ಲಿ ಯಶಸ್ವಿಯಾಗಿರುವ ಮನೋಜ್. 2 ತಂಡದ ನಾಯಕರ ಗಮನಕ್ಕೆ ಕೊನೆಯ 5 ನಿಮಿಷಗಳು ಮಾತ್ರ. 5 ನಿಮಿಷಗಳ ಆಟ ಬಾಕಿ ಇದೆ. 11 ಅಂಕಗಳ ಅಂತರ ಇದೆ. ಕಿರಣ್ ಮತ್ತೊಮ್ಮೆ ವೇಗದ ದಾಳಿ ಅಗತ್ಯ ಇದೆ. ಎಸ್ ಕ್ವಿಕ್ ರೈಡ್ ಬಂದಿದೆ, ಬಟ್ ಎಂಟಿ ರೈಡ್ ಆಗಿದೆ. ಥರ್ಡ್ ರೈಡ್ ಟು ಆರ್ ಡೈರೆಕ್ಟ್ ನಲ್ಲಿ ಮನೋಜ್, ಮತ್ತೋರ್ವ ಮನೋಜ್ ದಾಳಿ ವಿಭಾಗದಲ್ಲಿ ಯಾವುದೇ ಆತಂಕ ಕಾಣ್ತಾ ಇಲ್ಲ. 11 ಅಂಕಗಳ ಅಂತರದ ಮುನ್ನಡೆ ಇದೆ. ಪರವಾಗಿಲ್ಲ, ಸಮಯವನ್ನು ವ್ಯರ್ಥ ಮಾಡ್ತೇನೆ ಅಂತಾರೆ. ಸ್ಟ್ರಾಟಜಿಗೆ ಮುಂದಾಗಿದೆ ಈಗ ರಾಯಲ್ಸ್ ತಂಡ. ಬೋನಸ್ ಮಾಡುವ ಪ್ರಯತ್ನ, ಚುರುಕಾದ ಪಾದಚಲನೆ ಕಾಣ್ತಾ ಇದೆ. ಆತ್ಮವಿಶ್ವಾಸದೊಂದಿಗೆ ಮಧ್ಯಗೆರೆಯ ಸಮೀಪದಲ್ಲಿ ಸಂಪೂರ್ಣ ಸಮಯವನ್ನು ಬಳಸಿಕೊಳ್ಳುವ ಆಲೋಚನೆಯಲ್ಲಿದ್ದಾರೆ. ಬೋನಸ್ ಆಗಿದೆಯಾ? ಡಿಫೆನ್ಸ್ ಏನ್ ಮಾಡ್ತಾ ಇದೆ ಶ್ರೀ ಸಾಯಿ ನೆಲಮಂಗಲ ತಂಡದಲ್ಲಿ ಅಂತ ಪ್ರಶ್ನೆ ಕಾಣುತ್ತೆ. ಎಸ್ ಬೋನಸ್ ಅಂಕದ ಸಂಪಾದನೆ ಅಂಕಗಳ ಅಂತರ ಹೆಚ್ಚಿದೆ. 24-12 ಒಂದು ಅಂಕದ ಸೇರ್ಪಡೆ ಇಲ್ಲಿ. 24-13. 2 ತಂಡದ ನಾಯಕರ ಗಮನಕ್ಕೆ ಕೊನೆಯ 4 ನಿಮಿಷಗಳು ಮಾತ್ರ ಬಾಕಿ ಇದೆ. ಕೊನೆಯ 4 ನಿಮಿಷಗಳ ಆಟ ಬಾಕಿ ಇದೆ. 24-13. 11 ಅಂಕಗಳ ಅಂತರ 4 ನಿಮಿಷದಲ್ಲಿ ಮೆಟ್ಟಿ ನಿಲ್ಲಬೇಕಾದ್ರೆ ಆದಷ್ಟು ಬೇಗ ಆಲ್ಔಟ್ ಅನ್ನು ಪಡಿಬೇಕು ಶ್ರೀ ಸಾಯಿ ನೆಲಮಂಗಲ. ಆಲ್ಔಟ್ ಅನ್ನು ಪಡೆದ್ರೆ 6 ಅಂಕ ಸಿಗ್ತದೆ. ಅದಾದ್ಮೇಲೆ ಮತ್ತೆ 5 ಅಂಕ ಪಡಿಬೇಕಾಗಿದೆ. ಬಹಳಷ್ಟು ಶ್ರಮ ಪಡಬೇಕಾಗಿದೆ. ನೋಡೋಣ, ಸಮಯವನ್ನು ವ್ಯರ್ಥ ಮಾಡುವ ಸ್ಟ್ರಾಟಜಿ ಮತ್ತೊಮ್ಮೆ ರಾಯಲ್ಸ್ ತಂಡ. ಇಲ್ಲಿಂದ ಕಷ್ಟ, ಇಲ್ಲಿಂದ ಮುಂದೆ ಕಷ್ಟ. ಒಳ್ಳೆ ಟ್ಯಾಕಲ್, ರೈಟ್ ಕಾರ್ನರ್
ಲೆಫ್ಟ್ ಕಾರ್ನರ್ ಜಾಗಕ್ಕೆ ಇಬ್ಬರ ಕಾಂಬಿನೇಷನ್ ನಡೆದಿದೆ. ಇಲ್ಲಿ ಸಾಕಷ್ಟು ಟ್ಯಾಕ್ಟಿಕ್ಗಳು ಕೂಡ ನಡೀತಾ ಇದೆ. ಸಮಯವನ್ನು ವ್ಯರ್ಥ ಮಾಡುವ ಸ್ಟ್ರಾಟಜಿ ವಿಧ ವಿಧವಾಗಿ. 25-13 3 ನಿಮಿಷಗಳ ನಂತರ ಕೆಲವೇ ಸೆಕೆಂಡ್ಗಳು ಬಾಕಿ ಇದೆ. ಇದೀಗ ಸ್ವಲ್ಪ ಮಟ್ಟಿಗೆ ಕಷ್ಟದ ಪರಿಸ್ಥಿತಿ. ಕೊನೆಯ 3 ನಿಮಿಷಗಳು ಮಾತ್ರ. ಎರಡು ತಂಡದ ನಾಯಕರ ಗಮನಕ್ಕೆ. ಸಂಪೂರ್ಣ ಸಮಯವನ್ನು ಬಳಸಿಕೊಳ್ತಾ ಇದ್ದಾರೆ ಮಂಜು. ಇಲ್ಲಿ ತ್ರಿಭುವನ್ ಶಕ್ತಿ ಪ್ರದರ್ಶನ ಏನಾದರೂ ವರ್ಕ್ ಆಗ್ಬೋದಾ? ಒಂದು 3 ಜನರನ್ನ ಹೊತ್ಕೊಂಡು ಬರ್ಬೋದಾ ತ್ರಿಭುವನ್ ಅನ್ನೋ ಪ್ರಶ್ನೆ. ಉತ್ತರ ಸಿಗುತ್ತಾ? ಅಟ್ಯಾಕ್ ಅಂತೂ ಚೆನ್ನಾಗಿದೆ ಲೆಫ್ಟ್ ಕಾರ್ನರ್ ಮೇಲೆ, ಆದರೆ ರೀಚ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ರಾಕಿ ಎಸ್ಕೇಪ್ ಆಗಿದ್ದಾರೆ. ರೈಟ್ ಕಾರ್ನರ್ ಜಾಗದಲ್ಲಿ ಶಿವು, ಲೆಫ್ಟ್ ಕಾರ್ನರ್ ಜಾಗದಲ್ಲಿ ರಾಕಿ. ಇಬ್ಬರ ನಡುವೆ ಕಾಂಬಿನೇಷನ್ ಹೇಗಿದೆ? ಮಂಜು ಮತ್ತೊಮ್ಮೆ ಡಿಫೆನ್ಸ್ ವಿಭಾಗದಲ್ಲಿ ಕೂಡ ಉತ್ತಮವಾದ ಪ್ರದರ್ಶನವನ್ನು ತೋರಿಸ್ತಾ ಇದ್ದಾರೆ. ಇದೊಂದು ಟೈಮ್ ಔಟ್. 2 ನಿಮಿಷ 23 ಸೆಕೆಂಡ್ಗಳು ಬಾಕಿ. ಕೋಚ್ ಆಗಿ ಚಾರಿ, ನಾರಾಯಣ್ ಚಾರಿ. ಈ ಕಡೆಗೆ ದರ್ಶನ್, ಪ್ರೋ ಕಬಡ್ಡಿ ಅನುಭವಿ ಆಟಗಾರ. ಸ್ವಲ್ಪ ಮಟ್ಟಿಗೆ ಪಂದ್ಯದ ಆರಂಭಿಕ ಹಂತದಲ್ಲಿ ಪಂದ್ಯವನ್ನು ಹಿಡಿತಕ್ಕೆ ತೆಗೆದುಕೊಳ್ಬೇಕಿತ್ತು, ಅಥವಾ ಎದುರಾಳಿ ತಂಡದ ಹಿಡಿತಕ್ಕೆ ಕೊಡದೆ ಮೇಂಟೈನ್ ಮಾಡಬೇಕಿತ್ತು. ಹಿಡಿತಕ್ಕೆ ಕೊಟ್ಟ ನಂತರ ವಾಪಸ್ ಪಡೆಯೋಕ್ಕೆ ಸಾಧ್ಯವಾಗಿಲ್ಲ. ಇಲ್ಲಿ 26-13 ಅಂಕಗಳ ಅಂತರದಲ್ಲಿ ಪಂದ್ಯ ಸಾಗ್ತಾ ಇದೆ. ಮನೋಜ್ ಮತ್ತೊಮ್ಮೆ ಇಬ್ಬರು. ಮನೋಜ್ ದಾಳಿ ವಿಭಾಗದಲ್ಲಿ, ಮಂಜು ಅವರ ಜೊತೆಗೂಡಿ ರಾಯಲ್ಸ್ ತಂಡವನ್ನು ದಾಳಿ ವಿಭಾಗದಲ್ಲಿ ಯಶಸ್ವಿಯಾಗಿ ಹೊತ್ಕೊಂಡು ಬಂದಿದ್ದಾರೆ ಫೈನಲ್ ಹಂತದವರೆಗೆ. ಬಹುತೇಕ ಇಲ್ಲೊಂದು ಮಿಸ್ಟೇಕ್ ಬರ್ತಾ ಇದೆ. ಪಂದ್ಯಾವಳಿ ಈ ಒಂದು ವರ್ಷದ ಅಂದರೆ ಕಬಡ್ಡಿ ಅಂಕಣದಲ್ಲಿ ನಡೀತಕ್ಕಂಥ ವಾರ್ಷಿಕ ಕ್ಯಾಲೆಂಡರ್ನಲ್ಲಿ ವರ್ಷದ ಕೊನೆಯ ಪಂದ್ಯಾವಳಿ ಆಗುತ್ತೆ ಇದು. ಇದಾದ ನಂತರ ನೂತನ ತಂಡಗಳು ಭಾಗಿಯಾಗ್ತವೆ ರಿನ್ಯೂವಲ್ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ. ಈ ಒಂದು ಕೊನೆಯ ಪಂದ್ಯದ ಚಾಂಪಿಯನ್ ಯಾರಾಗ್ತಾರೆ ಅನ್ನೋದನ್ನ ಸಾಕಷ್ಟು ಮಂದಿ ಕಾಯ್ತಾ ಕುಳಿತಿದ್ರು. ರಾಯಲ್ಸ್ ಸದ್ಯಕ್ಕೆ ಆ ಹಾದಿಯಲ್ಲಿ ಸಾಗ್ತಾ ಇದ್ದಾರೆ, ಮೇಲುಗೈ ಸಾಧಿಸಿದ್ದಾರೆ, ಬಹುತೇಕ ಗೆಲುವಿನ ದಡದಲ್ಲಿದ್ದಾರೆ ಕೂಡ. 1.5 ನಿಮಿಷದ ಆಟ ಬಾಕಿ ಇರುವಾಗ 13 ಪಾಯಿಂಟ್ಗಳ ಅಂತರದ ಮುನ್ನಡೆಯನ್ನು ಕಾಪಾಡಿಕೊಳ್ಳೋದ್ರೊಂದಿಗೆ ಗೆಲುವಿನ ದಡದಲ್ಲಿ ನಿಂತಿದ್ದಾರೆ. ಅಧಿಕೃತವಾದ ಘೋಷಣೆಯಷ್ಟೇ ಆಗಬೇಕಾಗಿದೆ, ಜೊತೆಗೆ ಸಮಯ ಮುಕ್ತಾಯ ಆಗಬೇಕಾಗಿದೆ ಅಷ್ಟೇ. ಒಳ್ಳೆ ರೋಮಾಂಚಕಾರಿಯಾದಂಥ ಪಂದ್ಯಾವಳಿ. ಫೈನಲ್ ಪಂದ್ಯದಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಅಂಕಗಳ ಅಂತರ ಕಂಡಿದ್ದು ನಮಗೆ. ಇದನ್ನು ಹೊರತುಪಡಿಸಿ ಪ್ರೀ-ಕ್ವಾರ್ಟರ್ ಫೈನಲ್ ಹಂತದಿಂದಲೂ ಕೂಡ ಮತ್ತೊಂದು ಟ್ಯಾಕಲ್. ಪ್ರೀ-ಕ್ವಾರ್ಟರ್ ಫೈನಲ್ ಹಂತದಿಂದಲೂ ಕೂಡ ಪೈಪೋಟಿಯುಕ್ತ ಪಂದ್ಯಗಳು ನಮಗೆ ಕಾಣಿಸುತ್ತಿತ್ತು. ಮಂಜು ಮತ್ತೆ ಸಂಪೂರ್ಣ ಸಮಯವನ್ನು ಬಳಸಿಕೊಳ್ತಾ ಇದ್ದಾರೆ. ಮತ್ತೊಮ್ಮೆ 28-14 ಅಂಕಗಳ ಅಂತರದ ಒಂದು ಕಂಫರ್ಟಬಲ್ ಜಯವನ್ನು ಪಡೆದುಕೊಳ್ಳುವ ಆಲೋಚನೆಯಲ್ಲಿ ಮತ್ತೊಂದು ಅಂಕ ಸಿಗುವ ಸಾಧ್ಯತೆ ಇದೆಯಾ, ಅಥವಾ ಒಂದಂಕ ಶ್ರೀ ಸಾಯಿ ನೆಲಮಂಗಲ ತಂಡಕ್ಕೆ ಸಿಗಲಿದೆಯಾ? ಡಿಫೆನ್ಸ್ ವಿಭಾಗ ಅವರಿಗೆ ಸುಲಭವಾಗಿ ಅಂಕವನ್ನು ಕೊಡಲಿದ್ದಾರೋ ಅನ್ನೋದನ್ನು ಕಾದು ನೋಡಬೇಕು. ಎಲ್ಲ ಪ್ರೇಕ್ಷಕರಲ್ಲಿ ವಿನಂತಿ, ಮ್ಯಾಚ್ ಮುಗಿದ ಮೇಲೆ ಪ್ರಶಸ್ತಿ ಸಮಾರಂಭವನ್ನು ಕೂಡ ತಾವು ಮುಗಿಸ್ಕೊಂಡು ಹೋಗ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಂಡು ಇದರೊಂದಿಗೆ ಸ್ನೇಹಕ್ಕೆ ಬದ್ಧವಾಗ್ತಾ ಇದ್ದಾರೆ ತಂಡ. ಸರೆಂಡರ್ ಆಗ್ತಾ ಇದ್ರೆ ಪಂದ್ಯದ ಸಮಯ ಕೂಡ ಮುಗಿತಾ ಇದೆ, ಮ್ಯಾಚ್ ಕೂಡ ಮುಗಿತಾ ಇದೆ. ಗೆಲುವನ್ನು ಪಡೆದು ರಾಯಲ್ಸ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ತಾ ಇದ್ದಾರೆ. ವಾರ್ಷಿಕ ಕೊನೆಯ ಪಂದ್ಯದಲ್ಲಿ ರಾಯಲ್ಸ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ತಾ ಇದ್ದಾರೆ. ಶ್ರೀ ಸಾಯಿ ಕಪ್ ಸೀಸನ್ 1ರ ಚಾಂಪಿಯನ್ ರಾಯಲ್ ಅಕಾಡೆಮಿ ವಿಜಯನಗರ ತಂಡ ಚಾಂಪಿಯನ್ ಆಗಿ ಹೊರಹೊಮ್ತಾ ಇದ್ದಾರೆ. ಇದೀಗ ಶ್ರೀ ಸಾಯಿ ನೆಲಮಂಗಲ ಕಬಡ್ಡಿ ಹಬ್ಬ